ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಚಪ್ಪಲಿಯನ್ನ ತೋರಿಸ್ತೀರಿ ನೀವು. ಯಾರಿಗ್ ತೋರಿಸಿದ್ರಿ? ಸಿರಿಗಾರಿ ನಾಗನಗೌಡರಿಗೆ ತೋರಿಸಿದ್ರಿ ನೀವು, ಶಿವಪ್ಪರಿಗೆ ತೋರಿಸಿದ್ರಿ, ಇವತ್ತು ಉಮಣ್ಣರಿಗೆ ತೋರಿಸಿದ್ರಿ, ಸಮಾಜದ ಎಲ್ಲ ಹಿರಿಯರಿಗೆ ತೋರಿಸಿದ್ರಿ. ನಿಮಗೆ ಯಾರಿಗ್ ಬೆಂಬಲ ಕೊಡಬೇಕು ಯಾರಿಗ್ ಕೊಡಬಾರದು ಅನ್ನೋದು ಪರಿಜ್ಞಾನ ಇಲ್ವಾ ನಿಮಗೆ? ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಇವತ್ತು ತಾಲೂಕನ್ನ ಹರಿದ ಹಂಚೆ ಹೋಗಂಗೆ ಮಾಡಿದಂತ ಈ ಸ್ವಾಮೀಜಿನ ಇವತ್ತು ನಾವು ಓಡಿಸ್ತೀವಿ, ಕಳಿಸ್ತೀವಿ. ಈಗ ನಾವು ಬರ್ತೀವಿ. ಈಗ ಏನ್ ತಿಳ್ಕೊಂಡಿದ್ದೀರಿ? ಶಿವಪ್ಪ ಹೋರಾಟದಿಂದ ಬಂದಿರಂತವ್ರು. ಇವತ್ತು ಅವ್ರ ಮಗ ನಾನು. ಏನ್ ಮಾತಾಡ್ತೀರಿ? ಏನ್ ಕೇಕಿ ಹೊಡೆಯೋದು ನಾವೇ ಕಲ್ಸಿರೋದು ನಿಮಗೆ? ಅಲ್ಲೇ ಬರ್ತೀನಿ ನಾನು, ಅಲ್ಲಿಗೆ ಬರ್ತೀನಿ. ನಿನಗೆ ಸುಮ್ಮನಿದ್ರೆ ಸರಿ, ನೀವು ಅಲ್ಲಿಗೆ ಬರ್ತೀನಿ ನಾನು. ಏನ್ ತಿಳ್ಕೊಂಡಿದ್ದೀರಿ? ಏನ್ ತಿಳ್ಕೊಂಡಿದ್ದೀರಿ ನೀವು? ನೀವು ಲೆಕ್ಕ ಕೇಳಿದ್ದಕ್ಕೆ ಲೆಕ್ಕ ಕೂಡ ಕರೆದಿದ್ದೀವಿ. ಇವತ್ತು ಬಂದಿಲ್ಲಿ ಕಾರ್ಯಕ್ರಮವನ್ನ ಅಡ್ಡಿ ಕೊಡ್ಸಕ್ ಬಂದಿದ್ದೀರಾ? ಇವೆಲ್ಲ ನಡೆಯಲ್ಲ, ಇವೆಲ್ಲ ನಡೆಯಲ್ಲ. ಇವತ್ತು ಇವತ್ತು ನಮ್ಮನ್ನು ಒಡೆದಾಕಿದೆ. ಲೆಕ್ಕಪತ್ರದ ಬಗ್ಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೊಂದು ಪುಸ್ತಕ ಮಾಡಬೇಕು. ಇದು ತರಾತುರಲ್ಲಿ ಬಂದು ಕಳ್ರಾಗ ಬಂದು ಕಳ್ರಂಗೆ ಲೆಕ್ಕ ಕೊಟ್ಟು ಹೋಗೋದಲ್ಲ. ಇದು ಕೃಷ್ಣ ಲೆಕ್ಕ ಕೊಟ್ಟು ಅಕೌಂಟ್ ಮೇಲೆ ಬಂದದನ್ನು ಅಷ್ಟು ತೋರಿಸೋದಲ್ಲ. ಭಕ್ತರು ಅನ್ಅಕೌಂಟೆಡ್ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೊಡಬೇಕಲ್ವಾ? ಇಲ್ಲಿ ನಾವು ಇನ್ನೂ ಸ್ವಾಮಿಗಳು ಅವಕ್ಕಿಂತ ಪೂರ್ವದಲ್ಲಿ ನಾವು ಸನ್ಯಾಸವೇ ಸ್ವೀಕಾರ ಮಾಡಿರಲಿಲ್ಲ. ಅಂಥ ಸಮಾಜವನ್ನು ಕಟ್ಟಿದಂಥ ಹಿರಿಯರಿದ್ದಾರೆ. ನಮ್ಮ ನಂದಿಹಳ್ಳಿ ಆಲಪ್ಪರು ಇದ್ದಾರೆ, ಅವ್ರಿಗೆ ಗೊತ್ತಿದೆ ಲೆಕ್ಕ ಯಾವುದು ಅಂತಂದು. ಅವರು ಕೂಡ ತನು ಮನ ಧನದ ಮೂಲಕ ಸಮಾಜವನ್ನು ಕಟ್ಟಿದ್ದಾರೆ. ಹಾಗಾಗಿ ಈ ಲೆಕ್ಕವನ್ನು ಯಾರೂ ಒಪ್ಪಂಗಿಲ್ಲ. ಒಂದು ಪುಸ್ತಕವನ್ನು ಮಾಡಬೇಕು. ಪುಸ್ತಕದಲ್ಲಿ ಪ್ರತಿಯೊಂದೂ ಯಾರು ಅಕ್ಕಿ ಕೊಟ್ಟರು, ಯಾರು ಜೋಳ ಕೊಟ್ಟರು, ಯಾರು ಬೆಳ್ಳಿ ಕೊಟ್ಟರು, ಯಾರು ಬಂಗಾರ ಕೊಟ್ಟರು, ಯಾರು ದುಡ್ಡು ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟರು, ಈ ಮಠವನ್ನು ಕಟ್ಟಲಿಕ್ಕೆ ಮಣ್ಣು ಕೊಟ್ಟರೆ, ಮರಳು ಕೊಟ್ಟರೆ, ಕಬ್ಬಿಣ ಕೊಟ್ಟರೆ, ಇಟ್ಟಂಗಿ ಕೊಟ್ಟರೆ, ಅದೆಲ್ಲ ಲೆಕ್ಕ ಕೊಡಬೇಕಲ್ಲ, ಪಾರದರ್ಶಕವಾಗಿರ್ಬೇಕಲ್ವ? ಅದೆಲ್ಲ ಸ್ವಹ ಮಾಡಿಕೊಂಡು ಈಗ ತಮ್ಮ ಅಕೌಂಟ್ನಲ್ಲಿ ಬಂದದನ್ನು ಮಾತ್ರ ತಮ್ಗೆ ಹೆಂಗೆ ಬೇಕು ತೋರ್ಸೋಕ್ಕೆ ಯಾರು ಹೋಗ್ಬೇಕಿದು? ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು 10ಕ್ಕೆ 11 ಮಾಡಿ ತೋರಿಸೋದಲ್ಲ ಅಂತ ನಮ್ಮ ಅಜ್ಜಾರು ಹೇಳ್ಯಾರ. ನಮ್ಮ ಡಾಕ್ಟರ್ ಮಹಾಂತ ಅಜ್ಜಾರ ಒಂದು ಡೈರಿ ಬರ್ದಾರ. ಇವ್ರದ್ದು ಪುರಾಣವನ್ನೆಲ್ಲ ಬಿಚ್ಚಿಟ್ಟಾರ. ಆವಾಗನೇ 2011ನೇ ಇಸ್ವಿಯಲ್ಲಿ ಎಷ್ಟೆಷ್ಟು ದುಡ್ಡು ಹೊಡೆದ್ರು ಸಮಾಜ ಕೊಟ್ಟಂಥ ದುಡ್ಡು ಬ್ಯಾಂಕ್ನಲ್ಲಿ ಅದು ತನ್ನ ದುಡ್ಡು ಅಂತ ಹೇಳ್ಕೊಂಡು ಅದ್ರ ಬಂದಂಥ ಬಡ್ಡಿ ಹಣ ತನ್ನ ಹಣ ಅಂಥೇಳಿ ಕೊಚ್ಕೋತಾ ಇರೋದು ಹೇಳಿದ್ದಾರೆ. ಅಜ್ಜಾರನ್ನ ಕಂಟ್ರೋಲ್ ಮಾಡಿದಾಗ ಅಜ್ಜಾರು ಬೆತ್ತದ ಸೇವೆನೂ ಮಾಡ್ಯಾರ ಅವ್ರಿಗೆ. ಯಾರಿಗೆ?
ನೀನೇನು ಉಚ್ಚಾಟನೆ ಆಗ್ಯಾರಲ್ಲ, ನಿನ್ನ ಸಂಘದಿಂದ ಉಚ್ಚಾಟನೆ ಆದವರು ನಮ್ಮ ಮಾಂತಜರ ಬೆತ್ತದ ಸೇವೆ ಮಾಡಿದ್ದಾರೆ.